ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿಯ ಆಶ್ರಯದಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಹಾಗೂ ಕರ್ನಾಟಕ ಪರಿಸರ ಟ್ರಸ್ಟ್ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಉಪಕ್ರಮದೊಂದಿಗೆ ನಿರ್ಮಲ ತುಂಗಭದ್ರಾ ಅಭಿಯಾನದ 3ನೇ ಹಂತದ ಜಲಜಾಗೃತಿ ಜನಜಾಗೃತಿ ಪಾದಯಾತ್ರೆ ಇಂದು ಜರುಗಿತು. ತುಂಗಭದ್ರಾ ಉಳಿಸಿ ಎಂಬ ಘೋಷಣೆ ಕೂಗಿದ ಈ ಪಾದಯಾತ್ರೆಗೆ ಜನರ ವ್ಯಾಪಕ ಬೆಂಬಲ ದೊರಕಿದೆ. ಪವಿತ್ರ ತುಂಗಭದ್ರಾ ಬರೀ ನೀರಲ್ಲ, ನಮ್ಮ ಪರಂಪರೆ, ನಮ್ಮ ತೀರ್ಥವೆಂಬ ಸಂದೇಶವನ್ನು ಹರಡುತ್ತಾ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಮನವರಿಕೆ ಮಾಡಲಾಯಿತು. ಈ ಪಾದಯಾತ್ರೆಯಲ್ಲಿ ಬಸವಭೂಷಣ ಸ್ವಾಮಿ, ಬಸವರಾಜ ಪಾಟೀಲ್, ಬೆಳಗುರ್ಕಿ ಹನುಮನಗೌಡ, ಮಹಿಮಾ ಪಾಟೀಲ್, ಮಧುಸೂದನ್, ಡಾಕ್ಟರ್ ಮತ್ತು ಬಸಲಿಂಗಪ್ಪ ಸೇರಿ ಅನೇಕ ಸಮಾಜ ಸೇವಕರು, ಪರಿಸರ ಪ್ರೇಮಿಗಳು, ಸ್ಥಳೀಯರು ಭಾಗವಹಿಸಿದ್ದರು. ಅದಂತೆ ಸುಬ್ಬಯ್ಯ, ವೆಂಕಟರಮಣ ರೆಡ್ಡಿ, ದೊಡ್ಡಯ್ಯ, ಬಿ ಚೆನ್ನಪ್ಪ, ಹೊನ್ನೂರು ಬಸವಣ್ಣ, ಲಿಂಗನಗೌಡ, ಮಾರೇಶ್, ಗಾಜಿಲಿಂಗನಗೌಡ ಮುಂತಾದವರು ತಮ್ಮ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದರು. ನದಿ ಮಾಲಿನ್ಯ ತಬ್ಬಾಣಿಸಿ ಭವಿಷ್ಯದ ಪೀಳಿಗೆಗೆ ಶುದ್ಧ ಜಲ ಸಂಪತ್ತು ಉಳಿಸುವುದು ಈ ಪಾದಯಾತ್ರೆಯ ಮುಖ್ಯ ಗುರಿ. ಸ್ಥಳೀಯ ಜನರ ಉತ್ಸಾಹ, ಯುವಕರ ಸಕ್ರಿಯತೆಯಿಂದ ಜಾಗೃತಿ ಅಭಿಯಾನಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯುತ್ತಿದೆ. ಯಾಕೆಂದರೆ ಇವತ್ತು ಎಲ್ಲ ಸರ್ಕಾರಗಳು ಎಲ್ಲ ನೋಡ್ತೀವಿ ನಾವು ನಮ್ಮ ಕೂಗಿ ಎಷ್ಟು ಜೋರಾಗಿರುತ್ತೆ ಕೂಗಿಲ್ಲ ಅಂದರೆ ಏನು ಬರಲ್ಲ. ಈಗ ತಾಯಿ ಮಗು ಕಾಲ್ಪಿಸ್ಕೊಂಡ್ರೆ ಮಗು 5,000 ತಾಯಿ ಹಾಕಿದೆ ಪರಿಸ್ಥಿತಿ. ಹಾಗಾಗಿ ಎಲ್ಲರೂ ಸಂಖ್ಯೆ ಜೋರಾಗಿ ಎಲ್ಲಿ ನಾವು ಜೋರಾಗಿ ಹಾಕಿದ್ರೆ ಪಶ್ಚಿಮ ಘಟ್ಟಗಳು ಈ ಸ್ವಲ್ಪ ಹೇಳಿದ್ರು 28 ಯೋಜನೆಗಳು ಹಾಕಿದ್ದಾರೆ. 28 ಯೋಜನೆಗಳಿಂದ ಸುಮಾರು 28 ಲಕ್ಷ ವಿಷಯಗಳು ಚರ್ಚೆ ಆಯಿತು. ಹೌದು, ಅವರು ಹೇಳೋದ್ರಲ್ಲಿ ಅನೇಕ ವಿಚಾರಗಳು ಇದ್ದಾರೆ. ಮೂಲವಾಗಿ ನಾವು ಪರಿಸರ ಅಂತ ಚರ್ಚೆ ಮಾಡಿದಾಗ ನದಿಗಳು ಗೊತ್ತಬೇಕಾದ ಮನುಷ್ಯನ ದೇಹದಲ್ಲಿ ಯಾವ ರೀತಿ 70 ಭಾಗ ನೀರಿದೆ, ಅದೇ ರೀತಿ ಪ್ರಪಂಚದಲ್ಲೂ ಹೆಚ್ಚು ಕಡಿಮೆ 60-70 ಭಾಗ ನೀರಿದೆ. ಮತ್ತೆ ಅಷ್ಟು ನೀರು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋದು ಅದು ಏನು ಮಾಡಿ ನನ್ನ ಆಲೋಚನೆ ಪ್ರಾರಂಭ ಆಗಿಲ್ಲ. ಇನ್ನು ನಿರ್ಮಲ ನದಿ, ಹರಿಯುವ ನದಿಗೆ ಸ್ವಶುದ್ಧೀಕರಣ ಸಾಮರ್ಥ್ಯ ಇದೆ. ಎಲ್ಲರ ನಂಬಿಕೆ, ನಮ್ಮ ಹಿರಿಯರ ನಂಬಿಕೆ, ನಮ್ಮ ನಂಬಿಕೆ, ಎಲ್ಲರ ನಂಬಿಕೆ. ಆ ಹರಿಯುವ ನದಿ ಮಾಡಬೇಕನ್ನೋದಾದ್ರೆ ಈಗ ಒಂದು ಕಡೆ ರಾಜಸ್ಥಾನದಲ್ಲಿ ಹೆಚ್ಚು ಬರಪೀಡಿತ ಪ್ರದೇಶ ನಮ್ಮ ದೇಶದಲ್ಲಿ ಅಂತ ಮಾತಾಡ್ತಾರೆ. ಅಲ್ಲೊಂದು ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳಿ ಒಂದಿಷ್ಟು ನೀರಾವರಿ ಬಗ್ಗೆ ಚಿಂತನೆ ಕೆಲಸಗಳು ಮಾಡಿ ಅವರ ಮೂಲ ವಿಚಾರ ಏನು? ಓಡ ನದಿನ ನಡೆಸಬೇಕು, ನಡೆಯ ನದಿನ ನಿಂತ ನದಿನ ಇಳಿಸಬೇಕು. ಈ ಸಿದ್ಧಾಂತದ ಅಡಿಯಲ್ಲಿ ಅವರೆಲ್ಲ ಇಡೀ ದೇಶಾದ್ಯಂತ ಓಡಾಡ್ತಿದ್ದಾರೆ, ಪ್ರಪಂಚದಲ್ಲಿ ನಾವು ರೈತರ ವತಿಯಿಂದ ಒಂದಿಷ್ಟು ಇಂಜೆಕ್ಟ್ ವೆಲ್ ಅಂತ ಹೇಳೋದಿಷ್ಟು ಅಧ್ಯಯನ ಮಾಡಿ ಅಮೆರಿಕ ದೇಶದಲ್ಲಿ ನೀರಿಗೆ ಯಾವ ರೀತಿ ನೀರು ಮಾಡಿಲ್ಲ, ಅದಕ್ಕೆ ನಾವೇನಂತ ತಂತ್ರಜ್ಞಾನ ಕೇಳ್ತೀವಿ. ಇನ್ನು ಅದರ ಜೊತೆಗೆ ಸುಮ್ಮನೆ ಒಂದು ಸರಿ ಕರ್ನಾಟಕದ ಚಿತ್ರಣ ನೋಡ್ಕೊಂಡು ಈಗ 3ನೇ ಪುರುಷದಲ್ಲಿ ಒಳೆ ನೀರು ಕುಡಿಯೋಕ್ಕಾಗ್ತಾ ಇದೆ. ಈ ಒಳೆ ನೀರು ಕೇಳಬೇಕು ಅಂದರೆ ಅಷ್ಟು ಕಂಟಾಮಿನೇಟೆಡ್, ಅಷ್ಟು ಕುಶಲಿತ ಅದಾಗಿದೆ. ಇದನ್ನ ನಾವೇನಾದರೂ ನಾವು ಓದಿಲ್ಲ ಅಂತಂದ್ರೆ ಮುಂದೆ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ನಾವು ಏನಾದ್ರು ಕೊಟ್ಟು ಕೂಡ ನಾವು ನೀರು ಕೊಡೋಕ್ಕಾಗಲ್ಲ. ಒಂದು ವೇಳೆ ಆಕ್ಸಿಜನ್ ಏನಾದರೂ ನಾವು ದುಡ್ಡು ಕೊಟ್ಟು ಉಳಿದಿದ್ದು ಸಂಪಾದನೆ ಕೂಡ ಎದುರು ಆಗುತ್ತೆ. ವರದಿ ಸಿರಗುಪ್ಪ ಗಾದಿ, ಜನಸೇನಾ ಕರ್ನಾಟಕ ಟಿವಿ.